ಮಾಡ್ತೀವಿ. ಇಂಡಿವಿಜುವಲ್ ಆಗಿ ಕೊಡಬೇಕು ಅಂತ ಇದ್ವಿ. ಇಂಡಿವಿಜುವಲ್ ಆಗಿ ಕೊಡೋದು ಭಾಳ ಸಮಯ ಆಗುತ್ತೆ. ಅದರಿಂದ ಒಟ್ಟಿಗೆ ಅವರು ಕೊಟ್ಟು ಇದು ಡಾಕ್ಯುಮೆಂಟನ್ನು ರೆಡಿ ಮಾಡಿದ್ದೀವಿ. ಡಾಕ್ಯುಮೆಂಟಲ್ಲಿ ನಿಮ್ಮ ಜಾತಿ, ನಿಮ್ಮ ಫೋನ್ ನಂಬರು, ನಿಮ್ಮ ಮನೆ ಯಾವುದು ಆಧಾರ್ ನಂಬರು, ಯಾವ ಪಂಚಾಯತಿ ಬರುತ್ತೆ, ಯಾವ ಗ್ರಾಮ ಅನ್ನೋದನ್ನು ನಾವು ಒಂದು ಇದು ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಅವ್ರ ಹತ್ರ ನಾವೊಂದು ಎಂಡಾಸ್ಮೆಂಟ್ ತೊಗೋತೀವಿ. ನಮ್ಮ ಹೋರಾಟ ನಿವೇಶನಕ್ಕಾಗಿ ಹೋರಾಟ. ಯಾಕೆ ಅಂದರೆ ಇದು ರಾಜ್ಯಾದ್ಯಂತ ವಸತಿ ಮತ್ತು ನಿವೇಶನ ರೈತರ ಹೋರಾಟ ನಡೀತಾ ಇದೆ. ಇವತ್ತು ನಿಮಗೆ ಕೊಪ್ಪಳ ಮತ್ತು ದಾವಣಗೆರೆ ಈ ಕಡೆಯಲ್ಲಿ ಇದು ಭಾಳ ವಿಶಾಲವಾಗಿ ನಡೀತಾ ಇದೆ. ಇವತ್ತಿನ ನಮ್ಮ ಮೂಲ ಉದ್ದೇಶ ಬಡವರಿಗೆ ಜಾಗ ಪಡೆಯಿಲ್ಲ. ಸರ್ಕಾರಗಳು ಏನು ಮಾಡಿದ್ದಾರೆ, ನಮಗೆ ಇವತ್ತು ಮನೆ ಕಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಮನೆಗೆ ಅರ್ಜಿ ಹಾಕ್ತು ಅಂದರೆ ಜಾಗ ತೋರ್ಸಪ್ಪ ಅಂತ ಕೇಳ್ತಾರೆ. ನಾವು ಜಾಗ ಇದ್ರೂ ತಾನೇ ಮನೆ ಕಟ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ನಾವು ಯಾವುದು ಇದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಇರ್ತಕ್ಕಂಥದ್ದು ಮೊದಲು ವಸತಿ ಕೊಡಬೇಕು ಅಂತ. ಮೊದಲು ನಮಗೆ ಜಾಗ ಕೊಡಬೇಕು. ಯಾರು ನಾವು ಬಡವರಿದ್ದೀವಿ, ಯಾರು ಬಾಡಿಗೆಗಿದ್ದೀವಿ, ಯಾರು BPL ಕಾರ್ಡ್ ಹೋಲ್ಡರ್ಸ್ ಇದ್ದೀವಿ ಅಂಥವ್ರಿಗೆ ಜಾಗ ಕೊಡಬೇಕು ಅನ್ನುವಂಥ ಮನವಿಯನ್ನು ನಾವು ಇವತ್ತು ನಿಮ್ಮ BDO ಸಾಹೇಬರಿಗೆ ಕೊಡ್ತಾ ಇದ್ದೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಯಾಕೆಂದರೆ BDO ಸಾಹೇಬರು ಸರ್ಕಾರ ಕಳಿಸ್ತಾರೆ. ಇದನ್ನು ಮಾಡಬೇಕಾಗಿರೋದು ಸರ್ಕಾರ. ಇಲ್ಲಿ 3 ಇಲಾಖೆ ನಮಗೆ ಬರುತ್ತೆ. 3 ಇಲಾಖೆ ಯಾರು ಹಣಕಾಸು ಸಚಿವರು ಬೇರೆ ಇಲ್ಲ. ಹಣಕಾಸು ಸಚಿವರು ಮುಖ್ಯಮಂತ್ರಿಗಳು ಎರಡು ಒಂದೇ, ಒಬ್ಬರು ಕೈನಲ್ಲೇ ಇದೆ. ಹಾಗೇನೇ ಇದರಲ್ಲಿ ರೆವಿನ್ಯೂ ಅಂದರೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅವರು ಬರ್ತಾರೆ. ಇನ್ನೊಂದು ವಸತಿ ಮನೆ ಕೊಡೋರು ಯಾರು, ಜಮೀರ್ ಅಹಮದ್ ಅವರು ವಸತಿ ಸಚಿವರು. ಹಾಗಾಗಿ ಈ 3 ಇಲಾಖೆಯವರು ಸೇರಿ ನಮ್ಗೆ ಇವತ್ತು ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ನಾವು ಇದನ್ನು ರಾಜ್ಯ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಾಗ್ತದೆ. ಯಾವಾಗ ಈ ಪಂಚಾಯತಿ ಆಫೀಸರ್ ಏನು ಹೇಳ್ತಾರೆ ಇದನ್ನು ನೋಡಿ ಇದಾದಮೇಲೆ ಲಕ್ಷಾಂತರ ಜನ ಬೆಂಗಳೂರು ಚಲೋ ಕಾರ್ಯಕ್ರಮ ಇದೆ. ಹಿಂದಿನ ಥರ ನಾವು ವಿಧಾನಸೌಧ ಮುಖ್ಯ ಇದೆ. ಈ ಸಲ ಘೋಷಣೆನೇ ಬೇರೆ. ನಾವು ಹೊರಟೇವ ಮುಖ್ಯಮಂತ್ರಿ ಮನೆಗೆ ಹೊರಟೇವ, ಇದಕ್ಕಾಗಿ ಹೊರಟೇವ, ಮನೆ ಹೊರಟೇವ. ಈ ಒಂದು ಘೋಷಣೆ ನಾವು ಮುಖ್ಯಮಂತ್ರಿ ಮನೆ ಚಲೋದು ಸಹ ನಾವು ಹೋಗ್ಬೇಕಾಗ್ತದೆ. ಇಲ್ಲಿ ನಾವು ಯಾರು ಈಗ ರಾಜು ಆಗ್ಬೋದು, ಲೋಕೇಶ್ ಆಗ್ಬೋದು, ಕೆಂಪಯ್ಯ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಯಾರ್ಯಾರೇ ಆಗ್ಬೋದು, ನಮ್ಮ MK ದೇವದಾಸ್ ಅವರು ಆಗ್ಬೋದು. ನಾವ್ಯಾರು ನಿಮ್ಗೆ ಏಜೆಂಟ್ರಲ್ಲ. ನಾವ್ಯಾರು ನಿಮ್ಗೆ ಏಜೆಂಟ್ರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಂಘಟನೆ ಇದೆ, ಸಂಘಟನೆಗೆ ಸದಸ್ಯರಾಗಿದ್ದೀರಿ, ನಾವು ನಾಯಕರಿದ್ದೀವಿ, ನಿಮಗೆ ಬೆಂಬಲ ಕೊಡ್ತೀವಿ. ಮತ್ತು ನಿಮಗೆ ಕಾನೂನು ತಿಳುವಳಿಕೆಗಳನ್ನು ಕೊಡೋದಕ್ಕೆ ನಾವು ಅರ್ಹರಿದ್ದೀವಿ. ನಿಮಗೆ ಸಹಕಾರ ನಾವು ಕೊಡಲಿಕ್ಕೆ ತಯಾರಾಗಿದ್ದೀವಿ. ಯಾಕೆಂದರೆ ಏನಪ್ಪ ಬರೋದು ಹೋಗೋದು ಗೋಷ್ಠಿ ಕೊಡೋದು ಎಲ್ಲಿ ಆಗೋದು ಮನೆಗೆ ಕೊಟ್ಟಿಲ್ಲ ಅಂದರೆ ಅದು ಸರ್ಕಾರದ ಕೈಲಿರೋದು. ಸರ್ಕಾರ ಒತ್ತಾಯ ಮಾಡಬೇಕಾಗಿರೋದು ನಾವು. ಈಗ ನಾವು ಬಡವರಿಗೆ ನಾವು ನಮಗೆ ಮನೆ ನಿವೇಶನ ಕೊಡಬೇಕು. ಅದೆಲ್ಲಿದೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಆ ಕಾನೂನನ್ನು ತೆಗೆದು ಸರ್ಕಾರಕ್ಕೆ ತಿಳಿಸಿ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾವು ರಾಜ್ಯಾದ್ಯಂತ ಮಾಡ್ತೀವಿ. ಅದನ್ನು ತಲುಪಬೇಕಾಗ್ತದೆ. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕಾಗ್ತದೆ. ನೀವು ಅನೇಕ ಬಾರಿ ಈ ಹೋರಾಟದಲ್ಲಿ ಇಳಿಬೇಕಾಗ್ತದೆ. ನಂತರ ನಿಮಗೆ ಮನೆ ಜಾಗ ಸೈಟ್ಗಳು ಬರ್ತಕ್ಕಂಥ ಅವಕಾಶಗಳು ಎಲ್ಲವೂ ಸರ್ಕಾರದ ಮುಂದೆ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೆ. ಈಗ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ರ್ಯಾಲಿಯಾಗಿ ಯಶಸ್ವಿಯಾಗಿ ನಡೆಸಿದ್ದೀವಿ. ಮನವಿಯನ್ನು ಸಹ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಯಾವತ್ತು ಹೋರಾಟ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಕೊಡ್ತಾ ಇದ್ದೀನಿ.